ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಒಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ರಾಯಚೂರು ಸಂಸದ ಕುಮಾರ್ ನಾಯಕ್ಗೆ ಸಂಕಷ್ಟ ಎದುರಾಗಿದೆ. ಯಾವ ರೀತಿಯಲ್ಲಿ? ಕುಮಾರ್ ನಾಯಕ್ ವಿರುದ್ಧ ಕರ್ತವ್ಯ ಲೋಪದ ಒಂದು ಭೀತಿ ಇದೆ. ಲೋಕಾಯುಕ್ತ ವರದಿಯಲ್ಲಿ ಇದರ ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ. ಕುಮಾರ್ ನಾಯಕ್ ಕರ್ತವ್ಯ ಲೋಪ ಆಗಿದೆ ಅಂತ ಪಬ್ಲಿಕ್ ಟಿವಿಯ ಬಳಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಲಭ್ಯವಾಗಿದೆ. ಯಾವ ರೀತಿಯಲ್ಲಿ ಅವರಿಂದ ಕರ್ತವ್ಯ ಲೋಪವಾಗಿದೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಆಕ್ಷನ್ ಅನ್ನ ತೆಗೆದುಕೊಳ್ತಾರೆ ಅಂತ. ಇದು ಸಿಎಂ ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬದ ವಿರುದ್ಧದ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕುಮಾರ್ ನಾಯಕ್ ಈ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಮೂಡಾ ಸೈಟ್ ಅನ್ನ ಹಂಚಿಕೆ ಮಾಡೋ ವಿಷಯದಲ್ಲಿ ಹೆಚ್ಚಿನ ಆಸಕ್ತಿಯನ್ನ ತೋರಿದ್ರು, ಅವರಿಂದಾಗಿ ಕರ್ತವ್ಯದಲ್ಲಿ ಯಾವ ರೀತಿಯ ಲೋಪಗಳಾಗಿದೆ ಅನ್ನೋದರ ಬಗ್ಗೆ ಲೋಕಾಯುಕ್ತ ವರದಿ ಏನಿದೆ ಅದು ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಆ ಕಾಪಿಯ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನೀವು ನೋಡ್ತಾ ಇದ್ರಿ. ಇದರಲ್ಲಿ ಕುಮಾರ್ ನಾಯಕ್ನ ಕರ್ತವ್ಯ ಲೋಪ ಎದ್ದು ಕಾಣಿಸ್ತಾ ಇದೆ. ಸೊ ಅದರ ಸಾರಾಂಶವನ್ನು ಕೂಡ ಕೊಡಲಾಗಿದೆ. ಮೂಡಾ ಹಗರಣದಲ್ಲಿ ಕುಮಾರ್ ನಾಯಕ್ ಕರ್ತವ್ಯ ಲೋಪ ಮಾಡಿದ್ದಾರೆ. ಕರ್ತವ್ಯ ಲೋಪದಿಂದಾಗಿಯೇ ಈ ಹಗರಣ ಆಗಿದೆ ಅಂತ ಕೂಡ ಲೋಕಾಯುಕ್ತ ಉಲ್ಲೇಖ ಮಾಡಿದೆ. ಕುಮಾರ್ ನಾಯಕ್ ವಿರುದ್ಧ ಶಿಸ್ತು ಕ್ರಮಕ್ಕೆ ಕೂಡ ಶಿಫಾರಸನ್ನ ಮಾಡಿದೆ. ಈ ಹಿಂದೆ ಮೈಸೂರು ಡಿಸಿ ಆಗಿದ್ರು ಕುಮಾರ್ ನಾಯಕ್. ಆ ಸಂದರ್ಭದಲ್ಲೇ ಸಿಎಂ ಮತ್ತು ಅವರ ಪತ್ನಿ ಬಾಮೈದನಿಗೆ ಈ ಸೈಟ್ ಅನ್ನ ಹಂಚಿಕೆ ಮಾಡಿರೋದು, ಅದು ಅವರಿಗೆ ಹೋಗುವಂತೆ ಮಾಡಿಕೊಂಡಿರುವಂತಹ ವ್ಯವಸ್ಥೆ, ಅದೆಲ್ಲದಕ್ಕೂ ಕೂಡ ಇವರು ಜವಾಬ್ದಾರಿಯನ್ನ ಹೊತ್ಕೊಂಡಿದ್ರು ಅಂತ. ಇನ್ನು ಕುಮಾರ್ ನಾಯಕ್ನ ವಿರುದ್ಧ ಈಗ ಲೋಪದ ಆರೋಪ ಏನು? ಹಾಗಾದ್ರೆ ಯಾವ ರೀತಿಯಾದಂತಹ ವಿವರವನ್ನ ಹೇಳುತ್ತೆ ಲೋಕಾಯುಕ್ತ ತನಿಖೆಯಲ್ಲಿ ಅಂದ್ರೆ, ಮೂಡಾ ಹಗರಣದಲ್ಲಿ ಕುಮಾರ್ ನಾಯಕ್ ಇಂದ ಕರ್ತವ್ಯ ಲೋಪ ಆಗಿದೆ ಅನ್ನೋದನ್ನ ಹೇಳ್ತಾ ಇದೆ. ಅದು ಯಾವ ರೀತಿ ಹೇಗೆ ಮಾಡಿದ್ದಾರೆ, ಇದರಲ್ಲಿ ಏನು ಅವರ ಸ್ಪೆಷಲ್ ಇಂಟ್ರೆಸ್ಟ್ ಅನ್ನೋದನ್ನು ಕೂಡ ವ್ಯಕ್ತಪಡಿಸಲಾಗಿದೆ. ಕುಮಾರ್ ನಾಯಕ್ ಕರ್ತವ್ಯ ಲೋಪದಿಂದಲೇ ಈ ಹಗರಣ ನಡೆದಿದೆ ಅಂತ ಕೂಡ ತಿಳಿಸ್ತಾ ಇದೆ. ಹಾಗೆ ಕುಮಾರ್ ನಾಯಕ್ ವಿರುದ್ಧ ಶಿಸ್ತು ಕ್ರಮಕ್ಕೂ ಕೂಡ ಶಿಫಾರಸನ್ನು ಮಾಡಲಾಗಿದೆ. ಹಗರಣ ನಡೆದಿದೆ ಅನ್ನೋದು ಹೌದು, ಅದಕ್ಕೆ ತಕ್ಕನ ಹಾಗೆ ಕ್ರಮವನ್ನು ಕೂಡ ತೆಗೆದುಕೊಳ್ಬೇಕು ಅಂತ ಹೇಳಲಾಗ್ತಾ ಇದ್ದು, ಈಗ ಯಾವ ರೀತಿಯಾಗಿ ಕ್ರಮ ಆಗುತ್ತೆ ಅನ್ನೋದನ್ನ ನೋಡಬೇಕು. ಈ ಹಿಂದೆ ಮೈಸೂರು ಡಿಸಿ ಆಗಿದ್ದಂತಹ ಸಂದರ್ಭದಲ್ಲಿ ನಡೆದಿರುವಂತಹ ಹಗರಣ ಇದು ಅನ್ನೋದನ್ನ ಲೋಕಾಯುಕ್ತ ತನಿಖೆಯ ವೇಳೆಯಲ್ಲಿ ಕುಮಾರ್ ನಾಯಕ್ ಅವರ ಹೇಳಿಕೆಯನ್ನು ಕೂಡ ಪಡ್ಕೊಂಡ ನಂತರದಲ್ಲಿ ಇದು ದಾಖಲಾಗಿದೆ. ಸಿಎಂ ಮತ್ತು ಅವರ ಪತ್ನಿ ಪಾರ್ವತಿ, ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಆರೋಪ ಸಾಬೀತಾಗಿಲ್ಲ ಈ ಒಂದು ಕೇಸ್ನಲ್ಲಿ. ಆದರೆ ಕೆಲವರ ಕರ್ತವ್ಯ ಲೋಪ, ಕೆಲವರ ಪರ್ಸನಲ್ ಇಂಟ್ರೆಸ್ಟ್ ಸ್ಪಷ್ಟವಾಗ್ತಾ ಇದೆ. ಅಧಿಕಾರಿಗಳಿಂದಲೇ ಎಲ್ಲ ತಪ್ಪುಗಳಾಗಿದೆ ಅಂತ ಲೋಕಾಯುಕ್ತ ಹೇಳ್ತಾ ಇದೆ. ಅದರಲ್ಲಿ ಯಾರ್ಯಾರ ಪಾತ್ರ ಏನು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವರ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಅದರಲ್ಲಿ ಕುಮಾರ್ ನಾಯಕ್ ಕೂಡ ಒಬ್ರು. ಭೂ ಪರಿವರ್ತನೆಗೆ ಮಲ್ಲಿಕಾರ್ಜುನ ಸ್ವಾಮಿ ಅರ್ಜಿಯನ್ನ ಸಲ್ಲಿಕೆ ಮಾಡಿರ್ತಾರೆ. ಸೊ ಭೂ ಪರಿವರ್ತನೆ ಮಾಡಿಕೊಡ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ಅವರು ಹಾಕೊಂಡಂತಹ ಅರ್ಜಿ. ಆಗ ಅಧಿಕಾರಿಗಳು ಸ್ಥಳ ಪರಿಶೀಲನೆಯೇ ಮಾಡಬೇಕಿತ್ತು, ಆದರೆ ಅದನ್ನ ಮಾಡದೆಯೇ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಅನ್ನುವಂಥದ್ದು ಪ್ರಾಥಮಿಕ ಲೋಪ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಜಮೀನಿನ ಸ್ಥಳ ಪರಿಶೀಲನೆ ಮಾಡಬೇಕಾಗಿತ್ತು. ಯಾವ ಜಾಗದಲ್ಲಿದೆ, ಆ ಜಾಗ ಕೃಷಿ ಜಾಗದಲ್ಲಿದೆಯಾ ಅಥವಾ ಏನು ಅನ್ನೋದ್ರ ಬಗ್ಗೆ ಪರಿಶೀಲನೆ ಆಗಬೇಕಾಗಿತ್ತು. ಅದು ಯಾವುದನ್ನು ನೋಡಿಲ್ಲ, ನೇರವಾಗಿ ಅದನ್ನ ಇವರಿಗೆ ಮಾಡಿಕೊಟ್ಟಿದ್ದಾರೆ. ಭೂ ಸ್ವಾಧೀನ ನಕ್ಷೆ, ಬಡಾವಣೆ ನಕ್ಷೆ ನೋಡಿ ವರದಿಯನ್ನ ತಯಾರು ಮಾಡಬೇಕು, ಸ್ಪಾಟ್ಗೆ ಹೋಗಬೇಕು, ಪರಿಶೀಲನೆ ಮಾಡಬೇಕು. ಆದರೆ ಯಾವ ಒಂದು ನಕ್ಷೆಯನ್ನು ತಂದು ತೋರಿಸಲಾಗಿದೆಯೋ ಅದನ್ನು ಇಟ್ಕೊಂಡೇ ಇವರು ಅವರಿಗೆ ಮಾಡಿಕೊಟ್ಟಿದ್ದಾರೆ ಭೂ ಪರಿವರ್ತನೆ ಅನ್ನುವಂಥ ಆರೋಪ. 464ರ ಜಮೀನು ಖಾಲಿ ಎಂದೇ ನಮೂದನ್ನ ಮಾಡಲಾಗಿದೆ. 464ರ ನಂಬರ್ನ ಜಮೀನೇನಿದೆ ಅದು ಖಾಲಿ ಜಾಗ ಅಂತ ಅದರಲ್ಲಿ ನಮೂದಾಗಿದೆ. ಜಮೀನಿನಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಆಗಿಲ್ಲ ಅನ್ನೋದ್ರ ಬಗ್ಗೆ ಕುಮಾರ್ ನಾಯಕ್ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಖುದ್ದಾಗಿ ಸ್ಪಾಟ್ಗೆ ಹೋಗಲಿಲ್ಲ, ನಕ್ಷೆ ನೋಡಿಕೊಂಡು ಈ ರೀತಿಯಾಗಿ ಭೂ ಪರಿವರ್ತನೆ ಮಾಡಿದ್ರು. ಅದರ ಪರಿಣಾಮ ಇದು. ಅಧೀನಾಧಿಕಾರಿಗಳು ನೀಡಿದ ವರದಿ ಅನುಮೋದಿಸಿದೆ ಅಂತ ಕೂಡ ಅವರು ತಿಳಿಸ್ಕೊಳ್ತಾರೆ. ಸೊ ಹಾಗಾಗಿ ಅಧೀನಾಧಿಕಾರಿಗಳು ನೀಡಿದ ವರದಿಯನ್ನು ಅನುಮೋದಿಸಿದ್ದಾರೆ ಕುಮಾರ್ ನಾಯಕ್. ವರದಿ ಖಾತರಿಪಡಿಸಿಕೊಳ್ಳದೆ ಭೂ ಪರಿವರ್ತನೆಗೆ ಆದೇಶ ಕೊಟ್ಟಿದ್ದರ ಆರೋಪ ಅವರ ಮೇಲಿದೆ. ಅಧಿಕಾರಿಗಳ ವಿರುದ್ಧ ಈಗ ಶಿಸ್ತು ಕ್ರಮ ಜರುಗಿಸಿ ಅಂತ ಲೋಕಾಯುಕ್ತ ತನ್ನ ರಿಪೋರ್ಟ್ನಲ್ಲಿ ತಿಳಿಸಿದೆ. ಅದಕ್ಕೆ ಮುಂದುವರೆದ ಹಾಗೆ ಈಗ ಮುಖ್ಯಮಂತ್ರಿಗಳಾಗಲಿ, ಅವರ ಪತ್ನಿ ಆಗಲಿ, ಮಲ್ಲಿಕಾರ್ಜುನ ಸ್ವಾಮಿ ಆಗಲಿ ಅಥವಾ ಭೂಮಾಲೀಕ, ಇವರ ಲೋಪಗಳ ಬಗ್ಗೆ ಏನನ್ನೂ ಹೇಳಿಲ್ಲ. ಅವರದ್ದು ಲೋಪ ಇಲ್ಲ ಅಂತ ಬಿ ರಿಪೋರ್ಟನ್ನು ಹಾಕಿದೆ. ಆದರೆ ಯಾರ್ದು ತಪ್ಪಿದೆ ಹಾಗಾದ್ರೆ ಅಂದಾಗ ಅಧಿಕಾರಿಗಳ ಕಡೆ ಬೊಟ್ಟು ಮಾಡ್ತಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರಿಂದ. ಮುರಳೀಧರ್, ಈಗ ಅಧಿಕಾರಿಗಳ ಹೆಸರು ಕೇಳಿಬರ್ತಾ ಇದೆ, ಸ್ಪೆಷಲಿ ಕುಮಾರ್ ನಾಯಕ್ ಅವರೊಬ್ಬರಿಂದಾನೇ ಈ ಹಗರಣ ಆಗಿರೋದಾ? ಇನ್ನೂ ಹೆಚ್ಚುವರಿಯಾಗಿ ಬೇರೆಯವರ ಹೆಸರುಗಳು ಕೂಡ ಇದರಲ್ಲಿ ಲೋಕಾಯುಕ್ತ ತಂದಿದ್ಯಾ, ಹೇಗೆ?
ದಿವ್ಯ ಏನಂದರೆ ಪ್ರಮುಖವಾಗಿ ಪ್ರಾಥಮಿಕ ಹಂತದಲ್ಲಿ ಕುಮಾರ್ ನಾಯ್ಕ ಜೊತೆಗೆ ಮಾಳಿಗೆ ಶಂಕರ್ ಇರ್ಬೋದು, ಸಿದ್ದಪ್ಪ ಮತ್ತು ಶಂಕರಪ್ಪ ಅಂತೇಳಿ, ಸಿದ್ದಪ್ಪಾಜಿ ಮತ್ತು ಶಂಕರಪ್ಪ ಅಂತೇಳಿ ಇಷ್ಟು ಜನ 4 ಜನ ಅಧಿಕಾರಿಗಳು 2005ರಲ್ಲಿ ಭೂಮಿಯನ್ನು ಪರಿವರ್ತನೆ ಮಾಡೋ ಸಂದರ್ಭದಲ್ಲಿ ಆದಂಥ ಸಾಕಷ್ಟು ಲೋಪದೋಷಗಳೇನಿತ್ತು. ಆ ಲೋಪದೋಷಗಳಿಗೆ ಮುನ್ನುಡಿಯನ್ನು ಇವರು ಬರೆದಿದ್ದಾರೆ ಅನ್ನೋದು ಲೋಕಾಯುಕ್ತದ ತನಿಖಾ ವರದಿಯಲ್ಲಿ ಇರುವಂಥ ಮಾಹಿತಿ. ಯಾಕೆಂದರೆ 2005ರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯವರು ತಮಗೆ ಇದ್ದಂಥ 3 ಎಕರೆ 16 ಗುಂಟೆ ಜಮೀನೇನಿತ್ತು, ಆ ಜಮೀನನ್ನು ಕೃಷಿ ಭೂಮಿಯಿಂದ ಕೃಷಿಯೇತರ ಭೂಮಿಯನ್ನಾಗಿ ಕನ್ವರ್ಷನ್ ಮಾಡಿಕೊಡಿ ಅಂತೇಳಿ ಒಂದು ಮನವಿಯನ್ನು ಸಲ್ಲಿಕೆಯನ್ನು ಮಾಡ್ತಾರೆ. ಮನವಿಯನ್ನು ಸಲ್ಲಿಕೆ ಮಾಡಿದ ಸಂದರ್ಭದಲ್ಲಿ ಆ ಸ್ಥಳಕ್ಕೆ ಭೇಟಿಯನ್ನು ಕೊಡದೇನೆ ಅವರು ಅವರ ಮನವಿಯನ್ನು ಪುರಸ್ಕಾರ ಮಾಡ್ತಾರೆ. ಜೊತೆಗೆ ಅದನ್ನು ಕೃಷಿಯೇತರ ಭೂಮಿಯನ್ನಾಗಿ ಪರಿವರ್ತನೆಯನ್ನು ಮಾಡುವಂಥದ್ದು. ಯಾಕೆಂದರೆ ಪ್ರಮುಖವಾಗಿ ಇನ್ನೊಂದು ಪ್ರಮುಖವಾದ ಬೆಳವಣಿಗೆ 1998 L&T ಕಂಪ್ನಿ ಮಾಡಿದಂಥ ಬೆಳವಣಿಗೆ ಏನಿತ್ತು ಅಂದರೆ ಇದೇ 3 ಎಕರೆ 16 ಗುಂಟೆಯಲ್ಲಿ ರೋಡನ್ನು ಡೆವಲಪ್ಮೆಂಟ್ ಮಾಡುವಂಥ ಕೆಲಸವನ್ನು ಮಾಡಿತ್ತು. ಯಾಕೆಂದರೆ ರೋಡ್ ಆ ಸೈಟ್ನಲ್ಲಿ ರೋಡ್ ಇತ್ತು, ಜೊತೆಗೆ ಅಲ್ಲಿ ಪಾರ್ಕ್ಗಳಿಗೆ ಒಂದಷ್ಟು ಜಾಗಗಳನ್ನು ಗುರುತಿಸಲಾಗಿತ್ತು. ಇಷ್ಟೆಲ್ಲ ಕಾರ್ಯ ಆಗಿದ್ರು ಕೂಡ DC ಅವರು ಮತ್ತು ಅಲ್ಲಿ ಆಗಿನ ತಹಶೀಲ್ದಾರ್ ಏನಿದ್ರು ಅವರು ಯಾವುದೇ ರೀತಿಯ ಡೆವಲಪ್ಮೆಂಟ್ಗಳು ಇಲ್ಲಿ ನಡೆದಿಲ್ಲ. ಇಲ್ಲಿ ಕೃಷಿ ಭೂಮಿಯಾಗಿ ಇದೆ, ಅದನ್ನು ಕೃಷಿಯೇತರ ಭೂಮಿಯಾಗಿ ಕನ್ವರ್ಟನ್ನು ಮಾಡಲಿಕ್ಕೆ ಎಲ್ಲ ರೀತಿಯ ಅನುಮೋದನೆಯನ್ನು ಕೊಡಬಹುದು ಅಂತೇಳಿ ಅನುಮೋದನೆಯನ್ನು ಕೊಟ್ಟಿರೋಂಥದ್ದು. ಅಂದರೆ ಅದು ಮಾಳಿಗೆ ಶಂಕರ್ ಇರ್ಬೋದು, ಸಿದ್ದಪ್ಪಾಜಿ ಇರ್ಬೋದು, ಶಂಕರಪ್ಪ ಇರ್ಬೋದು. ಅದಾದ ನಂತರ DC ಆಗಿದ್ದಂಥ ಆಗಿನ DC ಮತ್ತು ಮೂಡದ ಆಡಳಿತಾಧಿಕಾರಿಯಾದ ಕುಮಾರ್ ನಾಯಕ್ ಅವರು ಮಾಡಿರುವಂಥ ಪ್ರಕ್ರಿಯೆಗಳು. ಆ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಕಾನೂನಾತ್ಮಕ ಕ್ರಮವನ್ನು ತೆಗೆದುಕೊಳ್ಬೇಕು ಮತ್ತು ಕರ್ತವ್ಯ ಲೋಪದ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಬೇಕು ಅಂತೇಳಿ ಸರ್ಕಾರಕ್ಕೆ ಒಂದು ಶಿಫಾರಸನ್ನು ಕೂಡ ಮಾಡಲಾಗಿದೆ ಲೋಕಾಯುಕ್ತದವರು. ಈಗ ಸರ್ಕಾರ ಯಾವ ತೀರ್ಮಾನವನ್ನು ಕೈಗೊಳ್ಳುತ್ತೆ, ಜೊತೆಗೆ ಅವರ ವಿರುದ್ಧ ಯಾವ ಪ್ರಕರಣದ ತನಿಖೆಯನ್ನು ನಡೆಸುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇರುವಂತದ್ದು. ದಿವ್ಯಾ, ಸಿಎಂ ವಿರುದ್ಧದ ಮೂಡಾ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಲೋಕಾಯುಕ್ತ ತನಿಖೆಯಲ್ಲಿ ಸಿಕ್ಕಿರುವಂತಹ ವರದಿ ಆ ಪ್ರಕಾರವಾಗಿ ಸಂಸದ ಕುಮಾರ್ ನಾಯಕ್ ಅವರ ಲೋಪದ ಬಗ್ಗೆ ಎತ್ತಿ ಹಿಡಿದಿದೆ.